ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ನಾವು ಇವತ್ತು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ಸಲ್ಲಿ ಸಿಂಪಲ್ ಪಾಸ್ಟನ್ನು ನೋಡೋಣ. ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳನ್ನು ಫಸ್ಟಿಂದ ನೋಡ್ತಾ ಬಂದರೆ ಒಂದು ಗ್ರಾಮರ್ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಅಂತ ಹೇಳ್ತಾ ಇವತ್ತು ನಾವೇನು ಮಾಡೋಣ, ಈ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಟೆನ್ಸ್ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸಸ್ ಬಗ್ಗೆ ಪರಿಚಯ ಇದ್ದವರು ಎಲ್ಲಿಂದ ಬೇಕಾದರೂ ನೋಡ್ತಾ ಹೋಗ್ಬೋದು. ಬಟ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಅಥವಾ ಗ್ರಾಮರ್ ಬಗ್ಗೆ ಕ್ಲಿಯರ್ ಐಡಿಯಾ ಇಲ್ಲದೆ ಇರೋರು ಫಸ್ಟಿಂದ ವಿಡಿಯೋಗಳನ್ನು ನೋಡ್ತಾ ಬನ್ನಿ ಮತ್ತು ಜಾಯಿನ್ ಆಗಿ. ಇದಕ್ಕೆ ಜಾಯಿನ್ ಆದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು 40 to 50, ಒಂದು 10 to 15 ಮಿನಿಟ್ಸ್ ಮಾತ್ರ, ಒಂದು 5 ಮಿನಿಟ್ಸ್ದು ವಿಡಿಯೋಗಳು ಮಾತ್ರ ಇರೋದು. ಅವುಗಳನ್ನು ನೋಡ್ತಾ ಬಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಬೇಸಿಕ್ಕನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್. ಇದು ಹೈಸ್ಕೂಲ್ ಮಕ್ಕಳಿಗೆ ಒಂದು ತಲೆಯಲ್ಲಿ ಇಟ್ಕೊಂಡು ನಾ ಮಾಡ್ತಕ್ಕಂಥ ವಿಡಿಯೋ ಸರಣಿ ಆಗಿದೆ. ಓಕೆ, ಲೆಟ್ ಅಸ್ ವೆಲ್ಕಮ್ ಬ್ಯಾಕ್ ಅಗೇನ್. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಏನಿರುತ್ತೆ ಆ್ಯಕ್ಟಿವ್ ವಾಯ್ಸ್ ರೂಲ್ ಅಂದರೆ ಅದು ನಾವು ಟೆನ್ಸಲ್ಲಿ ಆಲ್ರೆಡಿ ಕಲ್ತಂಥದ್ದು. ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್. ಸೆಂಟೆನ್ಸ್ 3 ಇರುತ್ತಾ ಅಂದರೆ ಸುಮಾರು ಉದ್ದ ವಾಕ್ಯಗಳು ಇರಬಹುದು. ಬಟ್ ನಾನು ಮೇಯ್ನಾಗಿ ಈ 3 ವರ್ಡ್ಗಳನ್ನು, ಯಾಕಂತಂದರೆ ಆ್ಯಕ್ಟಿವ್ ಪ್ಯಾಸಿವ್ ಏನೆಲ್ಲ ಟೆನ್ಸ್ ಬದಲಾವಣೆ ಆಗೋದು ಈ 3 ವರ್ಡ್ಗಳಲ್ಲಿ ಮಾತ್ರ. ಅದ್ರ ಸಲುವಾಗಿ ಇದನ್ನು ತೆಗೆದುಕೊಂಡಿದ್ದೀನಿ. ಓಕೆ, ಆ್ಯಕ್ಟಿವ್ ವಾಯ್ಸಲ್ಲಿ ರೂಲ್ ಏನಾಗಿರುತ್ತೆ ಆಲ್ರೆಡಿ ನಾವು ಟೆನ್ಸಲ್ಲಿ ಕಲ್ತಾಗಿದೆ. ಸಬ್ಜೆಕ್ಟು V2 ಅಂದರೆ ವರ್ಬ್ ಪಾಸ್ಟ್ ಆ್ಯಂಡ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಅದಾದಮೇಲೆ ವಾಸ್ ಆರ್ ವೇರ್ ಅವೇ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ಗಳು. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ, ವಾಸ್, ವೇರ್, ಹ್ಯಾಡ್ ಬೀನ್, ಇಷ್ಟು ಮಾತ್ರ. ಆಮೇಲೆ ಡಿಡ್ ಇವು ಆಗುತ್ತೆ. ಅವುಗಳಲ್ಲೇ ಕೆಲವೊಂದು ಹೆಲ್ಪಿಂಗ್ ವರ್ಬ್ಗಳು ನಮಗೆ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಯಾವ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನೇ ನಾವು ಮೇನ್ ಆಗಿ ಇಲ್ಲಿ ತಿಳ್ಕೊಬೇಕು. ಓಕೆ, ಸಬ್ಜೆಕ್ಟು ವಾಸ್, ವೇರ್, ಅದಾದಮೇಲೆ V3 ಬೈ ಸಬ್ಜೆಕ್ಟ್. ನೋಡೋಣ ಎಕ್ಸಾಂಪಲ್ಸ್. ಆ್ಯಕ್ಟಿವ್ ವಾಯ್ಸ್ದು ಐ ಕಾಟ್ ದ ಥೀಫ್. ಓಕೆ, ಇಲ್ಲಿ ಆಬ್ಜೆಕ್ಟು ದ ಥೀಫ್ ವಾಸ್ ಕಾಟ್ ಬೈ ಮೀ. ಆ ಥೀಫ್ಗೆ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಸೂಟೇಬಲ್ ಆಗಿರೋದ್ರಿಂದ ಸಿಂಗುಲರ್ ಆದರೆ ವಾಸ್, ಪ್ಲೂರಲ್ ಆದರೆ ವೇರ್ ಬರುತ್ತೆ. ಕಾಟ್, ಕ್ಯಾಚ್, ಕಾಟ್ 3 ಕಡೆನೂ ಒಂದೇ ಆಗುತ್ತೆ ಅದು. ಓಕೆ, V3 ಕಾಟ್, V2 ಕಾಟ್ ಬೈ ಮೀ. ನೆಕ್ಸ್ಟು ಆ್ಯಕ್ಟಿವ್ ವಾಯ್ಸು ವಿ ಪೇಂಟೆಡ್ ದ ವಾಲ್ ವಾಸ್ ಪೇಂಟೆಡ್ ಬೈ ಅಸ್. ಓಕೆ, ಯು ರೋಟ್ ಅ ಸ್ಟೋರಿ ವಾಸ್ ರಿಟನ್ ಬೈ ಯು. ರೋಟ್ V2, ರಿಟನ್ V3. ಆ್ಯಕ್ಟಿವ್ ವಾಯ್ಸ್ ನೆಕ್ಸ್ಟ್ ಯು ಆಯಿತು. ಹಿ ಸರ್ವ್ ದ ಫುಡ್ ಟು ಅಸ್. ದ ಫುಡ್ ವಾಸ್ ಸರ್ವ್ಡ್ ಬೈ ಹಿಮ್ ಟು ಅಸ್. ಈ ಥರ ಒಂದು ಎಕ್ಸ್ಟ್ರಾ ವರ್ಡ್ ಟು ಅಸ್ ಅನ್ನೋದು ಎಕ್ಸ್ಟ್ರಾ ಬಂದಿದೆಯಿಲ್ಲ ಅಬ್ಜೆಕ್ಟ್ ಆದಮೇಲೆ. ಈ ಥರ ನಾವು ಸೇರಿಸಿದ್ರೆ ಆಯಿತು. ಅದು ಯಾವ ಪ್ಲೇಸಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಇರುತ್ತೆ ಅದೇ ಪ್ಲೇಸಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಇಟ್ಟರೆ ಮಿಕ್ಕಿದ್ದು ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟನ್ನು ನಾವು ಸರ್ಟೇನ್ ಚೇಂಜಸನ್ನು ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಆ್ಯಕ್ಟಿವ್ ವಾಯ್ಸ್ ಸಿ ಸಾಲ್ವ್ ದ ಕ್ವಶನ್. ದ ಕ್ವಶನ್ ವಾಸ್ ಸಾಲ್ವ್ ಬೈ ಹರ್. ಇಟ್ ಚೇಜ್ಡ್ ದ ರ್ಯಾಬಿಟ್. ದ ರ್ಯಾಬಿಟ್ ವಾಸ್ ಚೇಜ್ಡ್ ಬೈ ಇಟ್. ದೇ ಫಾಲೋಡ್ ಆಫೀಸರ್ಸ್ ವೇರ್. ಇಲ್ಲಿ ಆಫೀಸರ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್. ಆಫೀಸರ್ಸ್ ವೇರ್ ಫಾಲೋಡ್ ಬೈ ದೆಮ್. ಓಕೆ, ಇದು ಯಾವುದು ಸಿಂಪಲ್ ಪಾಸ್ಟ್ ಟೆನ್ಸ್ನ ಒಂದು ಸಿಂಪಲ್ ಸೆಂಟೆನ್ಸಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಪಾಸ್ಟ್ ಕಂಟಿನ್ಯೂಸಲ್ಲಿ ಒಂದಷ್ಟು ಎಕ್ಸ್ಟ್ರಾ ವಾಕ್ಯಗಳನ್ನು ಹೇಳ್ತೀನಿ. ಇಲ್ಲಿ ಜಸ್ಟ್ ರೂಲ್ಸ್ ಪ್ರಕಾರ ಸಿಂಪಲ್ಲಾಗಿ ಇಷ್ಟು ಸಾಕು ಅಂತ ಹೇಳ್ತಾ ಮುಂದಿನ ಸಿಂಪಲ್ ಫಾಸ್ಟ್ ಆಯಿತು. ಈಗ ಫಾಸ್ಟ್ ಕಂಟಿನ್ಯೂಸಲ್ಲಿ ನಾವು ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.